Hi students. All the current assetsಗಳನ್ನ ಫಸ್ಟಿಗೆ ತಗೊಳ್ತಾ ಹೋಗ್ತೀವಿ. ಅಂದರೆ ನಮಗೆ ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟ್ ಆಗ್ಬೋದು, ಅದರಲ್ಲಿರುವಂತಹ ಎಲ್ಲ ಕರೆಂಟ್ ಅಸೆಟ್ಸ್ಗಳನ್ನ ನಾವೇನು ಮಾಡ್ತೀವಿ ಒಂದು ಕಡೆ ತೊಗೊಳ್ತಾ ಹೋಗ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್ಸ್, ಸೆಟ್ರಿ ಡೇಟಾಸ್ ಆಗ್ಬೋದು, ಟೆಂಪ್ರರಿ ಇನ್ವೆಸ್ಟ್ಮೆಂಟ್ಸು, ಸ್ಟಾಕು ಆರ್ ಇನ್ವೆಂಟರೀಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಅಕ್ರೂಡ್ ಇನ್ಕಮ್ಸ್. ಸೊ ಕರೆಂಟ್ ಅಸೆಟ್ಸ್ಗಳು ಏನಿರ್ತವೆ ಅವುಗಳನ್ನ ತೊಗೊಳ್ತಾ ಹೋಗ್ತೀವಿ. ಆ ಕರೆಂಟ್ ಅಸೆಟ್ಸು ಪ್ರೀವಿಯಸ್ ಇಯರಲ್ಲಿ ಮತ್ತು ಕರೆಂಟ್ ಇಯರಲ್ಲಿ ಎಷ್ಟಿರುತ್ತೋ ಅಷ್ಟು ಬರ್ಕೊಳ್ತೀರಾ. ಈಗ ಪ್ರೀವಿಯಸ್ ಇಯರ್ಲಿ 10,000 ಇದೆ, ಕರೆಂಟ್ ಇಯರ್ಲಿ 12,000 ಇದೆ ಅಂತ ಹೇಳಿದ್ರೆ 2,000 ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಆ 2,000 ಇನ್ಕ್ರೀಸು ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗುತ್ತೆ. ಗಾಟ್ ದಟ್. ಸೊ ಅದೇ ರೀತಿ ಬಿಲ್ಸ್ ರಿಸೀವಬಲ್ಸ್ 20,000 ಇರುತ್ತೆ, ಕರೆಂಟ್ ಇಯರಲ್ಲಿ 15,000 ಆಗಿದೆ ಅಂದರೆ 5,000 ಡಿಕ್ರೀಸ್ ಆಗಿದೆ ಅಂತ. ಸೊ ಆ ಡಿಕ್ರೀಸನ್ನು ಎಲ್ಲಿ ಬರ್ತೀವಿ, ವರ್ಕಿಂಗ್ ಕ್ಯಾಪಿಟಲ್ಲಿ ಡಿಕ್ರೀಸಲ್ಲಿ ಬರ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರಲಿ, ದೇರ್ ಇಸ್ ಅ ಒನ್ ಸಿಂಪಲ್ ಜನರಲ್ ರೂಲ್ ಏನು ಹೇಳಿದಾವೆ, ಕರೆಂಟ್ ಅಸೆಟ್ಸ್ಗಳು ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಆಲ್ ದ ಕರೆಂಟ್ ಅಸೆಟ್ಸ್ ಶುಡ್ ಬಿ ರೈಟ್ ಇನ್ ಅ ಪರ್ಟಿಕ್ಯುಲರ್ಸ್ ಆ್ಯಂಡ್ ದ ಚೇಂಜಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಅವುಗಳನ್ನ ಏನು ಮಾಡ್ತೀರಿ, ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ತೀರಿ. ಆ್ಯಂಡ್ ಟೋಟಲ್ ಕರೆಂಟ್ ಅಸೆಟ್ಸ್ಗೆ ನಾವು ನಮ್ಮ ಸಿಂಪಲ್ ಫಾರ್ಮೆಟ್ಗೆ ಎ ಅಂತ ಬರ್ಕೊಳ್ಬಹುದು ನಮ್ಮ ಹೆಲ್ಪ್. ಇನ್ನು ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ಗಳನ್ನ ಬರ್ಕೊಳ್ತೀವಿ. ಆಲ್ ದ ಕರೆಂಟ್ ಲಯಬಿಲಿಟೀಸ್ ವಿಚ್ ಆರ್ ಇನ್ ಅ ಲಯಬಿಲಿಟಿ ಸೈಡ್. ಕರೆಂಟ್ ಲಯಬಿಲಿಟೀಸ್ಗಳು ಯಾವ್ಯಾವು, ಬಿಲ್ಸ್ ಪೇಬಲ್ ಆಗ್ಬೋದು, ಸೆಂಟ್ರಲ್ ಕ್ರೆಡಿಟಾರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಆಗ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟು, ಶಾರ್ಟ್ ಟರ್ಮ್ ಅಡ್ವಾನ್ಸಸ್ಸು, ಡಿವಿಡೆಂಡ್ಸ್ ಪೇಯಬಲ್, ಪ್ರಪೋಸ್ಡ್ ಡಿವಿಡೆಂಡ್ ಆ್ಯಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್. ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ಗಳನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಕರೆಂಟ್ ಲಯಬಿಲಿಟೀಸ್ಗಳನ್ನ ಬರ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿಯೂ ಕೂಡ ಪ್ರೀವಿಯಸ್ ಇಯರಲ್ಲಿ ಆದ ಮತ್ತು ಕರೆಂಟ್ ಇಯರಲ್ಲಿ ಇದ್ದಂಥ ಅಮೌಂಟ್ನ ಬರ್ಕೊಳ್ತೀವಿ. ಇವಾಗ ಬಿಲ್ಸ್ ಪೇಯಬಲ್ 50,000 ಇದ್ದು ಕರೆಂಟ್ ಇಯರಲ್ಲಿ ಅದು 60,000 ಆಗಿದೆ ಅಂತ ಹೇಳಿದ್ರೆ ಅಲ್ಲಿ 10,000 ಇನ್ಕ್ರೀಸ್ ಆಗಿದೆ ಅಂತ. ಸೊ ಆ 10,000 ಇನ್ಕ್ರೀಸ್ ಆಗಿದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಂದರೆ ಜನರಲ್ ರೂಲ್ ಏನು ಹೇಳುತ್ತೆ ಗೊತ್ತಾ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಅದು ಜನರಲ್ ರೂಲ್. ಸೊ ಇಲ್ಲಿರುವಂಥ ಎಲ್ಲ ಕರೆಂಟ್ ಲಯಬಿಲಿಟೀಸ್ಗಳನ್ನ ಬರ್ಕೋತೀವಿ, ಅಂದರೆ ಪ್ರಾಬ್ಲಮ್ ಇಲ್ಲಿರುವಂಥ ಕರೆಂಟ್ ಲಯಬಿಲಿಟೀಸ್ಗಳನ್ನ. ಆ್ಯಂಡ್ ಆಫ್ಟರ್ ದ್ಯಾಟ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಇದನ್ನು ನಾವು ಬಿ ಅಂತ ಮೆನ್ಷನ್ ಮಾಡ್ಕೋಬೋದು. ಅದನ್ನು ಟೋಟಲ್ ಮಾಡಿ ಕೊನೆಗೆ ಸಿ ಇಯರ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ಬರ್ಕೊಂಡಿರ್ತೀವಿ, ಇಲ್ಲಿ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಬರ್ಕೊಂಡಿರ್ತೀವಿ. ಆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, ಅಥವಾ ನಾವು ಎ ಬಿ ಅಂತ ಸಿಂಬಾಲಿಕಲ್ ಬರ್ಕೊಂಡಿದ್ರೆ ಎ ಮೈನಸ್ ಬಿ ಮಾಡಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಸೊ ಅದಾದ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ಕಾದ್ಮೇಲೆ 2 ವರ್ಷದ ವರ್ಕಿಂಗ್ ಕ್ಯಾಪಿಟಲ್ ನಮ್ಮ ಹತ್ರ ಇರುತ್ತೆ. ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ನ ಎರಡೂ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ. ನೋಡಿ, ಸೊ ಈ 2 ವರ್ಷದ ಕರೆಂಟ್ ವರ್ಕಿಂಗ್ ಕ್ಯಾಪಿಟಲ್ನ ನಾವೇನು ಮಾಡ್ತೀವಿ, ಅದರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ಎರಡೂ ಕಡೆ ಬರ್ಕೊಂಡ್ಬಿಡ್ತೀವಿ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಪ್ರೀವಿಯಸ್ ಇಯರಲ್ಲಿ 50,000 ಕರೆಂಟ್ ಅಸೆಟ್ಸ್ ಇದೆ, ವರ್ಕಿಂಗ್ ಕ್ಯಾಪಿಟಲ್ ಇದೆ. ಅದೇ ಕರೆಂಟ್ ಇಯರಲ್ಲಿ 75,000 ಇದೆ. 50,000 ಮತ್ತು 75,000. ಪ್ರೀವಿಯಸ್ ಇಯರ್ಲಿ 50,000 ಇದೆ, ಕರೆಂಟ್ ಇಯರ್ಲಿ 75,000 ಇದೆ. ಏನು ಮಾಡೋದು ಅಂದರೆ ಎರಡೂ ಜಾಸ್ತಿ ಇದ್ದರೆ 75,000 ಇದೆ. ಸೊ ಎರಡೂ ಕಡೆಗೂ ಕೂಡ 75,000 ಬರ್ಕೊಂಡ್ಬಿಡ್ಬೇಕು. ಸೊ 75,000 ಎರಡೂ ಕಡೆ ಬರ್ಕೊಂಡಾಗ ಪ್ರೀವಿಯಸ್ ಇಯರ್ಲಿದ್ದಂಥ 50,000ದಲ್ಲಿ 25,000 ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಆ 25,000ನ ಪ್ರೀವಿಯಸ್ ಇಯರ್ಲಿ ಬರ್ಕೊಳ್ತೀವಿ ಆ್ಯಸ್ ಅ ಬ್ಯಾಲೆನ್ಸ್ ಅಂತ. ನಾವು ಬ್ಯಾಲೆನ್ಸ್ ಏನು ಕಂಡುಹಿಡಿತೀವಲ್ಲ ಆ ರೀತಿ ಟೋಟಲ್ ಮಾಡಿಕೊಂಡು ಈ ಕಡೆಗೆ ಏನು ಬ್ಯಾಲೆನ್ಸ್ ಉಳಿಯುತ್ತೋ ಆ ಅಮೌಂಟ್ ಬರ್ಕೊಳ್ತೀವ. ಲೈಕ್ ದ್ಯಾಟ್
ಕರೆಂಟ್ ಇಯರ್ಲಿ 75,000 ಇದೆ, ಪ್ರೀವಿಯಸ್ ಇಯರ್ಲಿ 50,000 ಇದೆ ಅಂತಂದರೆ 75,000 ಎರಡು ಕಡೆ ಬರ್ಕೊಂಡು 25,000 ಇಲ್ಲಿ ನೆಟ್ ಇನ್ಕ್ರೀಸ್ ಅಂತ ಬರೀತೀವಿ. ಅರ್ಥ ಆಯ್ತಾ? ಇನ್ನು ಕರೆಂಟ್ ಇಯರಲ್ಲಿ ಅಮೌಂಟ್ ಜಾಸ್ತಿ ಇದ್ದು ಅಂದರೆ ಪ್ರೀವಿಯಸ್ ಇಯರ್ಗಿಂತ ಕರೆಂಟ್ ಇಯರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದೇ ಪ್ರೀವಿಯಸ್ ಇಯರಲ್ಲಿ ಕರೆಂಟ್ ಇಯರ್ಗಿಂತ ಜಾಸ್ತಿ ಇದ್ದರೆ, ಅಂದರೆ ಕರೆಂಟ್ ಇಯರ್ ಕಮ್ಮಿ ಇದ್ದು ಪ್ರೀವಿಯಸ್ ಇಯರ್ಲಿ ಜಾಸ್ತಿ ಇದ್ದರೆ ಅದನ್ನು ಏನಂತ ಕರಿತೀವಿ? ಡಿಕ್ರೀಸ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿರುವಂಥ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟನ್ನು ನಾವು ಈ ಒಂದು ಕಾಲಮಲ್ಲಿ ಅಪೋಸಿಟ್ ಮ್ಯಾನರಲ್ಲಿ ಬರಿತೀವಿ. ಹೇಗಂತ ಹೇಳ್ತೀನಿ ಕೇಳಿ. ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಅದನ್ನು ಡಿಕ್ರೀಸ್ ಕಾಲಮಲ್ಲಿ ಬರಿತೀವಿ ವರ್ಕಿಂಗ್ ಕ್ಯಾಪಿಟಲಲ್ಲಿ. ಆಯಿತಾ? ಇಲ್ಲಿ ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಅದನ್ನು ಇನ್ಕ್ರೀಸ್ ಕಾಲಮಲ್ಲಿ ಬರಿತೀವಿ. ಯಾವುದೋ ಇಲ್ಲೇನು ಬ್ಯಾಲೆನ್ಸಿಂಗ್ ಸಿಗುತ್ತಲ್ಲ ಅದು. ಅರ್ಥ ಆಯ್ತಾ? ಸೊ ಅದನ್ನು ಒಂದು ಸಣ್ಣ ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮ್ಗೆ ಹೇಳ್ತೀನಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ಜಸ್ಟ್ ಫಾರ್ಮೆಟನ್ನು ನೋಡ್ಕೊಡ್ರಿ. ಸಿಂಪಲ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಕರೆಂಟ್ ಅಸೆಟ್ಸ್ನ ಫಸ್ಟೇ ಬರ್ಕೊಳ್ತೀವಿ. ಅದರಲ್ಲಿರುವ ಇನ್ಕ್ರೀಸ್ ಡಿಕ್ರೀಸನ್ನು ನೋಡ್ಕೊಳ್ತೀವಿ. ಅದು ವರ್ಕಿಂಗ್ ಕ್ಯಾಪಿಟಲ್ ಏನು ಚೇಂಜ್ ಆಗುತ್ತೆ ನೋಡ್ತೀವಿ. ಇನ್ನು ಕೊನೆಯದಾಗಿ ಕರೆಂಟ್ ಲಯಬಿಲಿಟೀಸ್ ನೋಡ್ತೀವಿ. ಅದರಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಏನು ಎಫೆಕ್ಟ್ ಆಗುತ್ತೆ ನೋಡ್ತೀವಿ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಚೆಕ್ ಮಾಡ್ತೀವಿ. ಇದೇ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಎಸ್. ಸೊ ಆಫ್ಟರ್ ದಿಸ್ ನಾವು ಇದನ್ನು ಪ್ರಿಪೇರ್ ಮಾಡಿ ಆದಮೇಲೆ ಸೊ ಪ್ರೊಫಾರ್ಮಾ ಆಫ್ ಸ್ಟೇಟ್ಮೆಂಟ್ ಆಫ್ ಸೋರ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್, ಈ ಒಂದು ಫಾರ್ಮೆಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಈ ಫಾರ್ಮೆಟಲ್ಲಿ ಏನಿರುತ್ತೆ? ಸೋರ್ಸ್ ಆಫ್ ಫಂಡ್ಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್. ಸೋರ್ಸ್ ಅಂತ ಹೇಳಿದ್ರೆ ನಮಗಿರುವಂತಹ ಫಂಡ್ಸ್ ಎಲ್ಲಿಂದ ಜನ್ರೇಟ್ ಆಗುತ್ತೆ ಅವುಗಳನ್ನು ಸೋರ್ಸ್ ಅಂತ ಕರಿತೀವಿ. ಸೊ ಅದು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲಿಂದ ಇರ್ಬೋದು, ಇಶ್ಯೂ ಆಫ್ ಡಿಬೆಂಚರ್ಗಳಿಂದ ಇರ್ಬೋದು, ಲೋನ್ ಫ್ರಾಮ್ ಇನ್ಸ್ಟಿಟ್ಯೂಷನ್ಸು, ಸೇಲ್ ಆಫ್ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಫಂಡ್ಸ್ ಫ್ರಮ್ ಆಪರೇಷನ್. ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಫಂಡ್ಸ್ ಫ್ರಮ್ ಆಪರೇಷನ್ನ ಮತ್ತೆ ಸಪ್ರೇಟಾಗಿ ಫೈಂಡ್ ಔಟ್ ಮಾಡ್ತೀವಿ. ಇವೆಲ್ಲ ಏನು ಅಂತ ಹೇಳಿದ್ರೆ ಫಂಡ್ಸ್ಗಳು ಜನ್ರೇಟ್ ಆಗುವಂಥ ಒಂದು ಸೋರ್ಸಸ್ಗಳು. ಆಯಿತಾ? ಈಗ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂದರೆ ನಮಗೆ ದುಡ್ಡು ಬರುತ್ತೆ ವಾಪಸ್. ಇಶ್ಯೂ ಆಫ್ ಡಿಬೆಂಚರ್ಸ್ ಅಂದರೆ ನಮಗೆ ಕ್ಯಾಶ್ ಬರುತ್ತೆ. ಸೊ ಈ ಲೋನ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್, ಯಾವುದೇ ಇನ್ಸ್ಟಿಟ್ಯೂಷನ್ನಿಂದ ನಾವು ಲೋನನ್ನು ಬಾರೋ ಮಾಡಿದರೆ ನಮಗೆ ಅಮೌಂಟ್ ಬರುತ್ತೆ. ಅದನ್ನು ನಾವೇನು ಕರಿತೀವಿ? ಸೋರ್ಸ್. ಒಟ್ಟು ನಮಗೆ ಸಿಗುವಂಥ ಫಂಡ್ ಇದೆಯಲ್ಲ, ದುಡ್ಡು ಇದೆಯಲ್ಲ, ಅದೆಲ್ಲಿಂದ ಜನ್ರೇಟ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂದರೆ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಥವಾ ಸ್ಪೆಂಡ್ ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಿ, ಅದೆಲ್ಲವನ್ನು ಕೂಡ ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕರಿತೀವಿ. ರಿಡಂಪ್ಷನ್ ಆಫ್ ಪ್ರಿಫರೆನ್ಷಿಯಸ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ರಿಡಂಪ್ಷನ್ ಮೀನ್ಸ್ ನಥಿಂಗ್ ಬಟ್ ಪೇಮೆಂಟ್ ಅಂತ. ಆ್ಯಂಡ್ ರೀಪೇಮೆಂಟ್ ಆಫ್ ಲೋನ್ಸ್ಗಳಾಗ್ಬೋದು. ಪರ್ಚೇಸ್ ಆಫ್ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡಿದಾಗ ಅಲ್ಲಿ ಅಮೌಂಟ್ ಪೇಮೆಂಟ್ ಮಾಡ್ತೀವಿ, ಅದು ಅಪ್ಲಿಕೇಶನ್ ಆಫ್ ಫಂಡ್ಸ್ ಆಗುತ್ತೆ. ಇಫ್ ದೇರ್ ಇಸ್ ಎನಿ ಲಾಸ್ ಫ್ರಮ್ ಆಪರೇಷನ್ಸ್ ಇದ್ದರೆ ಅದನ್ನು ಇಲ್ಲಿ ಬರ್ಕೊಳ್ತೀವಿ. ಓಕೆ. ಇದು ಟೋಟಲ್ ಅಪ್ಲಿಕೇಶನ್, ಟೋಟಲ್ ಸೋರ್ಸು ಮತ್ತು ಟೋಟಲ್ ಅಪ್ಲಿಕೇಶನ್ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದಂತಹ ಚೇಂಜಸ್ ಏನಿರುತ್ತೆ ಅದನ್ನು ಇಲ್ಲಿ ಬರ್ಕೊಳ್ತೀವಿ. ಅಂದರೆ ಅಲ್ಲಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಆ ಅಮೌಂಟನ್ನು ಇಲ್ಲಿ ಬರ್ಕೊಳ್ತೀವಿ ಅಂತ. ಓಕೆ. ತುಂಬ ಈಸಿ ಇದೆ. ಏನು ಈ ಫಾರ್ಮೆಟು ಎಲ್ಲ ಸೋರ್ಸ್ಗಳು ಅದು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಇವೆಲ್ಲ ಸಿಗ್ತವೆ, ಏನು ಕೊಟ್ಟಿರ್ತಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫಂಡ್ ಫ್ರಮ್ ಆಪರೇಷನ್ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಜಸ್ಟ್ ಅದರಲ್ಲಿ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಇದ್ದಿದ್ದು ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್ ಮಾಡಿಕೊಂಡು ಏನಿರ್ತೋ ಅಮೌಂಟನ್ನು ಬರ್ಕೊಟ್ರೆ ಸಾಕು ನಾವು. ಓಕೆ. ಇದು ಸೋರ್ಸ್ ಆಫ್ ಫಂಡ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ನ ಒಂದು ಫಾರ್ಮೆಟ್. ಇಲ್ಲೊಂದು ಸಿಂಪಲ್ ಫಾರ್ಮಲ್ ಇದೆ, ಇದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮನ್ನು ನೋಡಿರಿ, ಅದನ್ನು ಸಾಲ್ವ್ ಮಾಡಿರೋದು ನೋಡಿಬಿಟ್ರೆ ಈಸಿ ಆಗುತ್ತೆ ನಿಮಗೆ. ಈಗ ನೋಡಿ. ಸೊ ಪ್ರಿಪೇರ್ ಅ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಇದೆ. ಸೊ ಇಲ್ಲಿ ಚೆಕ್ ಮಾಡಿದಾಗ ನೀವು ಅಸೆಟ್ಸನ್ನು ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ. 2016 ಮತ್ತು 2017 ಇದು ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರು. ಕ್ಯಾಶ್ ಕೊಟ್ಟಿದ್ದಾರೆ, ಡೇಟಾಸ್ ಇದೆ, ಸ್ಟಾಕ್ ಇನ್ ಟ್ರೇಡ್ ಇದೆ, ಲ್ಯಾಂಡ್ ಇದೆ. ಆಯಿತಾ? ಆ್ಯಂಡ್ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾನೆ, ಶೇರ್ ಕ್ಯಾಪಿಟಲು, ಕ್ರೆಡಿಟಾರ್ಸು ಮತ್ತು ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ನಾವು ಇದನ್ನು ಸಾಲ್ವ್ ಮಾಡೋದು ತುಂಬಾ ಈಸಿ. ಹೇಗೆ ಅಂತ ಹೇಳ್ತಾ ಹೋಗ್ತೀವಿ. ಕೆಳಗಡೆ ಕೊಟ್ಟಿದ್ದಾರೆ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ಕರೆಂಟ್ ಅಸೆಟ್ಸ್ ಫಸ್ಟ್ಗೆ ಏನು ಮಾಡ್ತೀವಿ? ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಶೋಯಿಂಗ್ ದ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನಾನು ಹೇಳಿದೆ ನಿಮಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಕಾರ ಬರ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ಸ್ 2016-2017 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ಬಿಡಿಸಿದ್ದೀನಿ, ನಾನು ಇಲ್ಲಿ ಬಿಡಿಸಿದ್ದೀನಿ, ಬಟ್ ನಿಮ್ಗೆ ಇಲ್ಲಿ ಸಾಲ್ವ್ ಮಾಡೋದು ಹೇಳ್ತೀನಿ, ಬಿಕಾಸ್ ಇಲ್ಲೇ ನಿಯರೆಸ್ಟ್ ಇರೋದ್ರಿಂದ. ಕ್ಯಾಶ್ ಏನು ಅಂತಂದರೆ ಫಸ್ಟಿಗೆ ಎಲ್ಲ ಕರೆಂಟ್ ಅಸೆಟ್ಸ್ಗಳನ್ನ ಬರ್ಕೊಳ್ತೀರಾ. ಕರೆಂಟ್ ಅಸೆಟ್ಸ್ಗಳಂದರೆ ಇಲ್ಲಿ ಯಾವುದು ಫಸ್ಟ್ ಕ್ಯಾಶ್ ಏನಿದೆ, ಎಸ್ ಕ್ಯಾಶ್ ಇದೆ. ಸೊ ಕ್ಯಾಶ್ 30,000 ಮತ್ತು 47,000 ಇದೆ. 2016ರಲ್ಲಿ 30,000, 2017ರಲ್ಲಿ 47,000. ಹಾಗಾದರೆ ಏನಾಗಿದೆ? ದೆರ್ ಇಸ್ ಅ ಇನ್ಕ್ರೀಸ್ ಇನ್ ಕ್ಯಾಶ್. ಸೊ 17,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ದ್ಯಾಟ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅರ್ಥ ಆಯ್ತಾ? ನಾನು ನಿಮ್ಗೆ ಹೇಳಿದ್ದೀನಿ ಕರೆಂಟ್ ಅಸೆಟ್ಸ್ದು ಒಂದು ಫಾರ್ಮುಲಾ ಏನಿದೆ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸಸ್, ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್. ಸೊ 17,000 ಇನ್ಕ್ರೀಸ್ ಆಗಿದೆ, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಏನಾಗಿದೆ 17,000 ಇನ್ಕ್ರೀಸ್ ಆಗಿದೆ. ಓಕೆ. ಇನ್ನು ಡೇಟಾಸ್
ಡೆಟಾರ್ಸು 1,20,000 ಇದ್ದಿದ್ದು 1,15,000 ಆಗಿದೆ, ಮೀನ್ಸ್ 5,000 ಡಿಕ್ರೀಸ್ ಆಗಿದೆ. ಹೌದಾ? ಸೊ ಏನು ಮಾಡ್ತೀರಾ, 5,000 ಡಿಕ್ರೀಸ್ ಕಾಲಮಲ್ಲಿ ಬರೀತೀರಾ. ಆಯ್ತಾ? 5,000 ಡಿಕ್ರೀಸಲ್ಲಿ ಬರೆದಿದ್ದಾರೆ, ಯಾವುದು ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್. ಇನ್ನು ಸ್ಟಾಕ್ ಇನ್ ಟ್ರೇಡ್ ಆ್ಯಕ್ಚುಲಿ ರಾಂಗ್ ಬರ್ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾಕ್ ಇನ್ ಟ್ರೇಡ್ 80,000 ಇದೆ, 90,000 ಇದೆ. ಸೊ 80,000 90,000 ಇವ್ರು ತಪ್ಪು ಬರ್ಕೊಟ್ಟಿದ್ದಾರೆ. ಆಯಿತಾ? 80,000 90,000 ಅಂದರೆ ಏನಾಯಿತು, 80,000 2016ರಲ್ಲಿತ್ತು, 2017ರಲ್ಲಿ 90,000 ಆಗಿದೆ, 10,000 ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರ್ಕೊಟ್ಟಿದ್ದಾರೆ, 10,000 ಇನ್ಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್. ಆ್ಯಂಡ್ ಆಫ್ಟರ್ ದ್ಯಾಟ್ ಆ್ಯಕ್ಚುಲಿ ಅವ್ರು ಮಾಡಿಲ್ಲ, ಬಟ್ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ ಏನು ಮಾಡ್ತೀರಾ, ಕರೆಂಟ್ ಅಸೆಟ್ಸ್ಗೆ ಬರ್ಕೊಂಡಾದ್ಮೇಲೆ 80,000 90,000 10,000 ಇದೆ, ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್ ಮಾಡ್ಕೊಳ್ತೀರಾ. ಏನು ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್ ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್. ಸೊ ಟೋಟಲ್ ಆಫ್ ಕರೆಂಟ್ ಅಸೆಟ್ಸಲ್ಲಿ 30,000 1,20,000 80,000 ಮಾಡಿದಾಗ ನಿಮಗೆ 2,30,000 ಸಿಗುತ್ತೆ. ಇಲ್ಲಿ 47,000 1,50,000 90,000 ಮಾಡಿದಾಗ 2,52,000. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ಗಳನ್ನ ಮಾಡ್ಕೊಳ್ತೀರಾ. ಆ್ಯಂಡ್ ಆಫ್ಟರ್ ದ್ಯಾಟ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಈ ಪ್ರಾಬ್ಲಮಲ್ಲಿ ಶೇರ್ ಕ್ಯಾಪಿಟಲ್ ಇದೆ ಬರಲ್ಲ, ಕ್ರೆಡಿಟರ್ಸ್ ಎಸ್ ಇಟ್ ಈಸ್ ಒನ್ ಆಫ್ ದ ಕರೆಂಟ್ ಲಯಬಿಲಿಟೀಸ್, ಆ್ಯಂಡ್ ರಿಟರ್ನ್ ಅರ್ನಿಂಗ್ಸ್ ಅದು ಕೂಡ ಬರಲ್ಲ. ಸೊ ಹಾಗಿದ್ರೆ ಕ್ರೆಡಿಟರ್ಸ್ ಏನು ಮಾಡಿದೆ ಅಂತಂದರೆ ಅದೊಂದೇ ಇದೆ, ಅದೊಂದನ್ನೇ ಬರ್ಕೊಳ್ಳೋದು. ಏನಾಗಿದೆ, 70,000 2016ರಲ್ಲಿ ಇತ್ತು, 45,000 ಆಗಿದೆ. 70,000 ಇತ್ತು, 45,000 ಆಗಿದೆ. ಹಂಗಾದರೆ ಏನಾಯಿತು, ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ 70,000 ಇದ್ದಿದ್ದು 45,000 ಆಗಿದೆ ಅಂದರೆ ಕಡಿಮೆ ಆಗಿದೆ. ಸೊ ಕಡಿಮೆ ಆಗಿದೆ ಯಾವುದು, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇನ್ಕ್ರೀಸ್ ಕಾಲಮಲ್ಲಿ ಬರೆದಿದ್ದಾರೆ, 25,000 ಇನ್ಕ್ರೀಸ್ ಕಾಲಮಲ್ಲಿ ಬರೆದಿರುವಂಥದ್ದು. ಗೊತ್ತಾಯ್ತಾ? ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ 70,000 ಇದ್ದಿದ್ದು 45,000 ಆಗಿದೆ ಅಂದರೆ 25,000 ಏನಾಗಿದೆ, ಕಡಿಮೆ ಆಗಿದೆ. ಸೊ ಕರೆಂಟ್ ಲಯಬಿಲಿಟಿ ಕಡಿಮೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲಿ ಬರ್ಕೊಂಡಿದ್ದೀವಿ, ಇನ್ಕ್ರೀಸಲ್ಲಿ ಬರ್ತೀವಿ. ಆಯಿತಾ? ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಕರೆಂಟ್ ಲಯಬಿಲಿಟೀಸ್, ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರ್ಕೊಂಡ್ವಿ, ಅದನ್ನು ಎ ಬಿ ಅಂತ ಬರ್ಕೊಂಡಾಯಿತು. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಎ ಮತ್ತು ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಬಿ ಅಂತ ಬರ್ಕೊಂಡಿದ್ವಿ, 70,000 45,000. ಈಗ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಫೈಂಡ್ ಔಟ್ ದ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಎ ಮೈನಸ್ ಬಿ, ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. 2,30,000ರಲ್ಲಿ 70,000 ಕಳೆದ್ರೆ 1,60,000 ಸಿಗುತ್ತೆ. ಇನ್ನು 2,52,000ದಲ್ಲಿ 45,000 ಕಳೆದ್ರೆ 2,07,000 ಸಿಗುತ್ತೆ. ಎರಡು ಕೂಡ ಬರ್ಕೊಳ್ತೀವಿ. ಏನು ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ, 2,07,000 ಆ್ಯಂಡ್ 1,60,000. ಆ್ಯಂಡ್ ಇವೆರಡರಲ್ಲಿ ಯಾವ ಜಾಸ್ತಿ ಇದೆ, 2,07,000 ಇದೆ. ಸೊ ಈ 2,07,000ನ ಬೋತ್ ಸೈಡ್, ಎರಡು ಸೈಡ್ ಬರ್ಕೊಂಡಿದ್ವಿ, ಇಲ್ಲಿ ಆಯಿತಾ. 2,07,000 ಎರಡು ಕಡೆಗೂ ಬರ್ಕೊಂಡಾಯಿತು. ಸೊ ಅದಾದ ಮೇಲೆ ಇಲ್ಲಿರೋ ಬ್ಯಾಲೆನ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. 47,000 ಬ್ಯಾಲೆನ್ಸ್ ಬರುತ್ತೆ, ಅರ್ಥ ಆಯ್ತಾ. ಸೊ ಆ ಬ್ಯಾಲೆನ್ಸು ನೆನಪಿರಲಿ ನಿಮಗೆ, ಪ್ರೀವಿಯಸ್ ಇಯರ್ಲಿ ಏನಾದರೂ ಬ್ಯಾಲೆನ್ಸ್ ಬಂದರೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ಇಯರಲ್ಲಿ ಏನಾದರೂ ಬ್ಯಾಲೆನ್ಸ್ ಬಂದರೆ ಅದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಗೊತ್ತಿರಲಿ ಆಯಿತಾ. ಅದು ಇನ್ನೂ ಸಿಂಪಲಾಗಿ ಹೇಳ ನಿಮಗೆ. ಇಲ್ಲಿ ನೋಡಿ, ವರ್ಕಿಂಗ್ ಕ್ಯಾಪಿಟಲು 1,60,000 ಇದೆ ಮತ್ತು 2,07,000 ಇದೆ. 2016ರಲ್ಲಿ 1,60,000 ಇದ್ದಿದ್ದು 2017ರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ 2,07,000 ಆಗಿದೆ ಅಂತಂದರೆ ಇನ್ಕ್ರೀಸ್ ಆಗಿದೆ ಅಂತಲೇ ಅರ್ಥ. ಬಟ್ ಬ್ಯಾಲೆನ್ಸನ್ನು ಇಲ್ಲಿ ಬರ್ಕೊಳ್ತೀವಿ. ಸೊ ಅದಾದ ಮೇಲೆ ಒಂದು ಕಾನ್ಸೆಪ್ಟು ಅಥವಾ ಒಂದು ಟ್ರಿಕ್ ನೆನಪಿರಲಿ ನಿಮಗೆ. ಸೊ ಹಿಯರ್ ಈ ಫಾರ್ಮ್ಯಾಟಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮಲ್ಲಿ ಬರ್ಕೊಳ್ತೀವಿ. ಅದು ನಿಮ್ಗೆ ನೆನಪಿರಲಿ, ಅಪೋಸಿಟ್ ಕಾಲಮಲ್ಲಿ ಬರ್ಕೊಳ್ತೀವಿ ಫಾರ್ ದ ಪರ್ಪಸ್ ಆಫ್ ಬ್ಯಾಲೆನ್ಸಿಂಗ್. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಇಲ್ಲಿದೆ ನೋಡಿ. ಈಗ 47,000 2016ರಲ್ಲಿ ಇರೋದು ಅಂದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಡಿಕ್ರೀಸ್ ಕಾಲಮಲ್ಲಿ ಬರ್ಕೊಳ್ತೀವಿ, ಅರ್ಥ ಆಯ್ತಾ. ಅಕಸ್ಮಾತ್ ಇಲ್ಲಿ 2017ರಲ್ಲಿ ಬ್ಯಾಲೆನ್ಸ್ ಬಂದಿತ್ತು ಅಂದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿತ್ತು ಅಂದರೆ ಅದನ್ನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕಾಲಮಲ್ಲೇ ಬರ್ಕೊಳ್ತಾ ಇದ್ವಿ ಅಷ್ಟೇ. ಸೊ 47,000 ಈ ಒಂದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮಲ್ಲಿ ಬರ್ಕೊಂಡಿದ್ವಿ. ಇದನ್ನು ಟೋಟಲ್ ಮಾಡಿರಿ, ಅಂದರೆ ಈ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎರಡನ್ನೂ ಟೋಟಲ್ ಮಾಡಿದಾಗ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಬರಬೇಕು. 52,000 ಇದೆಯಲ್ಲ, ಈ 52,000 ಬೋತ್ ಸೈಡ್ ಟೋಟಲ್ ಬಂದಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ ಇದು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸರಿ ಇದೆ ಅಂತ ಅರ್ಥ ಆಯಿತಾ. ಓಕೆ, ಸೊ ದಿಸ್ ಈಸ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದಾದಮೇಲೆ ಸೋರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಸಿಂಪಲ್ ಫಂಡ್ ಫ್ಲೋ ಸ್ಟೇಟ್ಮೆಂಟು. ಏನಂತ ಹೇಳಿದ್ರೆ ಸೋರ್ಸ್ ಆಫ್ ಫಂಡ್ಸ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ಸನ್ನು ನೋಡ್ತೀವಿ. ಇಲ್ಲಿ ಸೋರ್ಸ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ಅಂದರೆ ಲಯಬಿಲಿಟಿ ಸೈಡ್ ಇರುವಂಥದ್ದು ಶೇರ್ ಕ್ಯಾಪಿಟಲ್ ಇದೆ.
ಓಕೆ, ಶೇರ್ ಕ್ಯಾಪಿಟಲ್ 2,50,000 ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ? 50,000 ಇನ್ಕ್ರೀಸ್ ಆಗಿದೆ. ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿರಿ. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 2,50,000 ಮೈನಸ್ 2,50,000 ಬರ್ಕೊಂಡಿದ್ದೀರಿ. ಓಕೆ, ಏನಾಗಿದೆ? ಇಶ್ಯೂ ಮಾಡಿದ್ದೀವಿ ಶೇರ್ಸ್ ಅಂದರೆ ಅಮೌಂಟ್ ಬಂದಿದೆ ಅಂತ. ಸೊ ಫಂಡ್ ಜನರೇಟೆಡ್ ಅಥವಾ ಸೋರ್ಸ್ ಆಫ್ ಫಂಡ್ಸಿಗೆ 50,000 ರೂಪಾಯಿ ನಮ್ಗೆ ಬರುತ್ತೆ. ಇನ್ನು ಫಂಡ್ ಫ್ರಮ್ ಆಪರೇಷನ್ನು ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿ ಜಾಸ್ತಿ ಕ್ಯಾಲ್ಕುಲೇಷನ್ ಇಲ್ಲ, ಅದಕ್ಕೋಸ್ಕರ ಸಿಂಪಲಾಗಿ ಹೇಳಿರೋದು ನಿಮಗೆ ನಾನು. ರಿಟೈನ್ಡ್ ಅರ್ನಿಂಗ್ಸ್, ಇಲ್ಲಿ ನೋಡಿ ರಿಟೈನ್ಡ್ ಅರ್ನಿಂಗ್ಸ್ ಇದೆಯಲ್ಲ, ಆ ರಿಟೈನ್ಡ್ ಅರ್ನಿಂಗ್ಸು 10,000 ಇದ್ದಿದ್ದು 23,000 ಆಗಿದೆ, ಅಂದರೆ 13,000 ಇನ್ಕ್ರೀಸ್ ಆಗಿದೆ. ಇದೇ 13,000 ನಮಗೆ ಫಂಡ್ ಫ್ರಮ್ ಆಪರೇಷನ್ ಅಂತ ಟ್ರೀಟ್ ಮಾಡ್ತೀವಿ ಈ ಒಂದು ಸಿಂಪಲ್ ಪ್ರಾಬ್ಲಮಲ್ಲಿ. ಇದು ಜಸ್ಟ್ ಅರ್ಥ ಆದರೆ ಸಾಕು, ಮತ್ತೆ ಪ್ರಾಬ್ಲಮ್ಸ್ನ ನೋಡೋಣಂತೆ. ಸೊ 13,000 ಇಲ್ಲಿ ಬರ್ಕೊಂಡಿದ್ದೀವಿ. ಎಲ್ಲಿ ಗೊತ್ತಾ? ರಿಟೈನ್ಡ್ ಅರ್ನಿಂಗ್ಸು 10,000 23,000 ಇದೆಯಲ್ಲ, ಆ 13,000 ಇನ್ಕ್ರೀಸ್ ಆಗಿರೋದನ್ನೇ ನಾವು ಫಂಡ್ ಫ್ರಮ್ ಆಪರೇಷನ್ ಅಂತ ಬರ್ಕೊಂಡಿದ್ವಿ. ಇದರ ಟೋಟಲ್ ಮಾಡಿದಾಗ ನಿಮಗೆ 63,000 ಸಿಗುತ್ತೆ. ನೋಡೋಣ ಸೋರ್ಸು. ಆ್ಯಂಡ್ ಒಂದು ನೆನಪಿರಲಿ, ಸೋರ್ಸ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಲಯಬಿಲಿಟಿ ಸೈಡಲ್ಲಿ ಇರುವಂತಹ ಕರೆಂಟ್ ಅಸೆಟ್ಸನ್ನು ಬಿಟ್ಟು ಉಳಿದಿರುವಂಥದ್ದು. ಅರ್ಥಾಯ್ತಾ? ಈಗ ಅಪ್ಲಿಕೇಶನ್ ಆಫ್ ಫಂಡ್ಸ್ ನೋಡಿ. ಸೊ ಅಪ್ಲಿಕೇಶನ್ ಆಫ್ ಫಂಡ್ಸಲ್ಲಿ ಅಸೆಟ್ ಸೈಡ್ ನೋಡಿ, ಯಾವುದಾದ್ರೂ ಹೊಸ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಲ್ಯಾಂಡ್ ಪರ್ಚೇಸ್ ಮಾಡಿರೋದು? ನೋಡಿ, 2016ರಲ್ಲಿ 50,000 ಇದೆ, 2017ರಲ್ಲಿ 66,000 ಆಗಿದೆ, ಅಂದರೆ 16,000 ಇನ್ಕ್ರೀಸ್ ಆಗಿದೆ. ಸೊ 16,000 ಇನ್ಕ್ರೀಸ್ ಆಗಿದೆ ಅಂತೇಳಿ ಯಾವುದೋ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಆ 16,000 ಲ್ಯಾಂಡ್ ಪರ್ಚೇಸ್ ಅಂತ ಹೇಳಿದ್ರೆ ಕ್ಯಾಶ್ ಔಟ್ಸೈಡ್ ಹೋಗಿರುತ್ತೆ, ಅದನ್ನು ನಾವು ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕರಿತೀವಿ. ಸೊ ಪರ್ಚೇಸ್ ಆಫ್ ಲ್ಯಾಂಡ್ 16,000. ಗೊತ್ತಾಯ್ತಾ? ಆ್ಯಂಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿದೆ ನೋಡಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಫೈಂಡ್ ಔಟ್ ಮಾಡಿದ್ವಿ 47,000. ಆ ಅಮೌಂಟನ್ನು ಇಲ್ಲಿ ಬರ್ಕೊಳ್ತೀವಿ. ಎಸ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಟೋಟಲ್ ಮಾಡಿದಾಗ ನಿಮಗೆ 63,000 ಸಿಗುತ್ತೆ. ಇನ್ನು ಸೋರ್ಸ್ ಆಫ್ ಫಂಡ್ಸ್ ಕೂಡ 63,000 ಇರುತ್ತೆ, ಅಪ್ಲಿಕೇಶನ್ ಆಫ್ ಫಂಡ್ಸ್ ಕೂಡ 63,000 ಇದೆ. ಅಂದಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ. ಎಸ್, ಸೊ ದಿಸ್ ಈಸ್ ದ ಸಿಂಪಲೆಸ್ಟ್ ಪ್ರಾಬ್ಲಮು ಮತ್ತು ಫಾರ್ಮ್ಯಾಟು. ಎಸ್, ಇದನ್ನು ಒಂದು ಸ್ವಲ್ಪ ರೆಫರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು.